ಅದೇ ಪೈಪ್ ಬಂದಿತ್ತು, ಪೈಪ್ ಬಂದಿರೋದಕ್ಕೆ ಏನು ಮಾಡಿದ್ರು ಈ ಸರಿ ಮಳೆ ಇಲ್ಲ. ಊರಲ್ಲೆಲ್ಲ ಚಂದ್ರ ಮತ್ತು ಕಟಿಂಗ್ ಮದುವೆ ಮಾಡ್ತೀವಿ, ಏನಾದ್ರೂ ಮಳೆ ಬರ್ತಾ ಇಲ್ಲ. ನಾವು ದೇವ್ರ ಮರೆ ಹೋದ್ರೂ ಏನು ಬೆಳೆ ಆಗ್ತಾ ಇಲ್ಲ ಇಲ್ಲಿ. ಅದರಿಂದ ನಮಗೆ ಜಾಸ್ತಿ ಪರಿಹಾರ ನಷ್ಟನೇ ಆಗೈತೆ ಹೊರತು ಏನಿಲ್ಲ. ಲಕ್ಷ ಲಕ್ಷ ಬಂಡವಾಳ ಹಾಕಿದ್ರು ರೈತರಿಗೆ ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ ಹೊರತು ನಷ್ಟನೇ ಹೊರತು ಉಪಯೋಗ ಆಗ್ತಾ ಇದೆ. ಏನಾಗಿದೆ ರಾಗಿ ಯಾವ ಹಂತದಲ್ಲಿದೆ ಈಗ? ರಾಗಿ ಜೋಳ ಈಗ ಎಲ್ಲನೂ ಎಲ್ಲ ತೆನೆ ಈಚೆ ಕಡೆ ಬರೋ ಇದು. ಈಗ ಮಳೆ ಬೇಕೇ ಬೇಕು. ಈಗ ಮಳೆ ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ಬೆಳೆ ಆಗೋದೇ ಇಲ್ಲ. ಆದ್ರಿಂದ ನಮಗೆ ಮಳೆ ಈಗ ಈ ವಾರದಲ್ಲಿ ಬಿದ್ದರೆ ಪರವಾಗಿಲ್ಲ, ಇಲ್ಲದೆ ಹೋದ್ರೆ ಅಷ್ಟೇ ಬೆಳೆ ಅಂತೂ ನಾಶನೇ. ಈಗ ಚಂದ್ರಮ ಅಂತೀರಾ, ಮತ್ತೆ ಹುಡುಗರು ಮದುವೆ ಮಾಡ್ತೀರಾ, ಅದು ಯಾವ ರೀತಿ ಹೆಂಗೆಲ್ಲ ಮಾಡ್ತೀರಾ? ಅದು ಆಚರಣೆ ಯಾವ ರೀತಿ ಇರ್ತದೆ? ಆಚರಣೆ ಅಂತಂದ್ರೆ ಮಾಮೂಲಿ ಹಳ್ಳಿಗಳಲ್ಲಿ ಮಾಡ್ತಾರೆ ಅದು ಪದ್ಧತಿ. ಒಂದು ವಾರ ಕಾಲ ಸಗಣಿ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಅದು ಚಂದ್ರಮ ನಟ್ಬಿಟ್ಟು ಕ್ಲೀನಾಗಿ ಒಂದು ಜಾನಪದ ಗೀತೆಗಳನ್ನ ಆಡ್ಕೊಂಡು ಇದು ಮಾಡ್ತೀವಿ, ಪೂಜೆ ಎಲ್ಲ ಮಾಡ್ತೀವಿ. ಲಾಸ್ಟ್ ದಿವಸ ಮದುವೆ ಥರ ಮಾಡ್ತೀವಿ ಅದಕ್ಕೆ. ಆ ರೀತಿ ಮಾಡಿ ನಾವು ಇದು ಮಾಡಿದ್ರು ಏನು ಮಾಡಿದ್ರು ಮಳೆ ಬರ್ತಾ ಇಲ್ಲ. ಅಂದ್ರೆ ನಿಮಗೆ ನಂಬಿಕೆ ಅದು ಮಾಡಿದ್ರೆ ಮಳೆ ಬರ್ತದೆ? ನಂಬಿಕೆ. ಈ ಹಿಂದೆ ಯಾವಾಗಾದ್ರೂ ಮಾಡಿದ್ರೆ? ಮಾಡಿದ್ದೀವಿ ಬಂದೈತೆ. ಆದ್ರೆ ಈ ಸರಿ ಏನು ಮಾಡಿದ್ರು ಫಸಲು ಬರ್ತಾ ಇಲ್ಲ ಕೈಗೆ. ಎಷ್ಟು ತಿಂಗಳಿಂದ ಮಳೆ ಇಲ್ಲ? ಆಗಲೇ ಒಂದು 20-25 ದಿವಸ ಆಯ್ತು. ಒಂದನೇನು ಮಳೆ ಇಲ್ಲ. ಏನೋ ಸುಮ್ಮನೆ ಹಂಗೆ ಇರುತ್ತೈತೆ ಹೋಗ್ತದೆ. ಈಗ ಮೊದಲೇ ಈ ಭಾಗದಲ್ಲೆಲ್ಲ ಬರಡು ನಾಡು ಅಂತ ಇತ್ತು, ಈಗ ಮತ್ತೆ ಅದೇ ರೀತಿ ಆಗ್ತಿದ್ಯಾ ಅಂತ? ಹೌದು ಆಗ್ತಾ ಇದೆ. ಕೆರೆಗಳಿಲ್ಲ, ಯಾವ ಕೆರೆನೂ ತುಂಬಿಲ್ಲ ಈ ಸರಿ. ಯಾವ ಕೆರೆಗೂ ನೀರಿಲ್ಲ. ಏನಾಗೈತೆ ಏನು ಕತೆ ಗೊತ್ತಿಲ್ಲ. ಈಗಲೇ ಹೆಂಗಂದ್ರೆ ಬೇಸಿಗೆಯಲ್ಲಿ ಹೆಂಗೆ ಪ್ರಾಣಿ ಪಕ್ಷಿಗಳು? ಬೇಸಿಗೆ ಅಂದ್ರೆ ಅಷ್ಟೇ, ಇನ್ನ ಮುಗೀತು ಜನಜೀವನ. ಈಗ ಕುಡಿಯೋಕೆ ಏನಂದ್ರೆ ಸ್ವಲ್ಪ ನೀರು ಸಿಗ್ತೈತೆ. ಬೇಸಿಗೆಯಲ್ಲಿ ಕುಡಿಯೋಕೆ ನೀರು ಸಿಗ್ತಾ ಇದ್ದಿಲ್ಲ, ನಮಗೆ ಡೌಟ್ ಆಗ್ಬಿಟ್ಟದೆ ಈಗ. ಎಲ್ಲ ಈಗ ಕೆರೆಗಳಲ್ಲೇ ಬೋರ್ ಹಾಕ್ಸ್ತಾ ಇರೋದು. ಕೆರೆಯಿಂದನೇ ಬರ್ಬೇಕು ನೀರು. ಕೆರೆಗೆ ನೀರಿಲ್ಲ ಅಂದ್ಮೇಲೆ ಇನ್ನು ಬೋರ್ವೆಲ್ಗೆ ಎಲ್ಲಿ ನೀರು ಬರ್ತವೆ? ಇದು ಸಮಸ್ಯೆ ಆಗಿದೆ. ನಿಮ್ಮ ಹೆಸರು? ಕೃಷ್ಣ ಅಂತ ಅಂದ್ಬಿಟ್ಟು.